ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿಢೀರ್ ಅಂತ ತಕ್ಷಣಕ್ಕೇನೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡು ರುಚಿಯಾದ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ 1 ಕಪ್ ಗೋಧಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೇನೆ ಮಾಡೋದಕ್ಕೆ ಎಣ್ಣೆ. ಈಗ ನಾವು ತಗೊಂಡಿರೋ ಪದಾರ್ಥನೆಲ್ಲ ಒಂದು ಸಣ್ಣ ಪಾತ್ರೆಗೆ ಹಾಕೊಂಡಿದ್ದೀನಿ ಕಲಸೋದಕ್ಕೆ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡೋದ್ರಿಂದ ಈ ರೀತಿ ಸಣ್ಣ ಪಾತ್ರೆನ ಬಳಸ್ತಾ ಇದ್ದೀನಿ. ನೀವು ದೊಡ್ಡ ಪಾತ್ರೆ ಕೂಡ ಬಳಸ್ಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ. ನಾವು ತಗೊಂಡಿರೋ ಎಲ್ಲ ಪದಾರ್ಥಗಳನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಈ ರೀತಿ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ತೀರಾ ಗಂಟಿರಬಾರ್ದು, ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಸೋಡಾ ಹಾಕೋ ಅಗತ್ಯ ಏನಿಲ್ಲ, ಹಾಗೇ ನಾವು ದೋಸೆನ ಮಾಡ್ಕೊಂಡು ಬಿಡ್ಬೋದು. ಹಿಟ್ಟನ್ನು ಕಲಸಿದ ತಕ್ಷಣವೇ ಈ ರೀತಿ ದೋಸೆ ಮಾಡ್ಕೊಳ್ಬೋದು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ದೋಸೆ. ಇದ್ರ ಮೇಲ್ಗಡೆ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಳ್ಳಿ, ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಮುಚ್ಚಳ ಮುಚ್ಚಿಟ್ಟು ಈ ರೀತಿ ಬೆಂದ ನಂತರ ಇದನ್ನು ನಾನು ಈ ರೀತಿ ಟರ್ನ್ ಮಾಡ್ತಾ ಇದ್ದೀನಿ. ನೋಡಿ, ದೋಸೆಗೆ ನಾವು ಸೋಡಾ ಹಾಕಿಲ್ಲ, ಏನೂ ಇಲ್ಲ, ಅಂದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಸಖತ್ ರುಚಿಯಾಗಿರುತ್ತೆ. ನಾವು ಬೆಳಿಗ್ಗೆ ಲೇಟಾಗಿದ್ದಾಗ ದಿಢೀರ್ ಅಂತ ಕೂಡ ಮಾಡ್ಕೊಂಡು ಬಿಡ್ಬೋದು. ಖಂಡಿತ ಈ ಗೋಧಿ ಹಿಟ್ಟಿನ ದೋಸೆನ ನೀವು ಸಹ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.